ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಕಿ ಬಿರುಗಾಳಿಯೇ ಎದ್ದಿದೆ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಘಟಾನುಘಟಿ ನಾಯಕರು ಅನ್ಸ್ಕೊಂಡವರೆಲ್ಲ ಕೆರಳಿ ಕೆಂಡವಾಗಿದ್ದಾರೆ. ಆದ್ರೆ ಅತ್ತ ದಿಲ್ಲಿ ನಾಯಕರು ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಈ ಎಲ್ಲ ಬೆಳವಣಿಗೆ ಜೊತೆಗೆ ಖಾಲಿ ಇರೋ ಒಂದೇ ಒಂದು ಹುದ್ದೆ ಬಗ್ಗೆ ದೊಡ್ಡ ಚರ್ಚೆ ಹುಟ್ಕೊಂಡಿದೆ. ಗಾಯತ್ರಿ ಶಾಂತೇಗೌಡಗೆ ಸಿಕ್ಕಿದ ಸಚಿವ ಸ್ಥಾನವನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಈ ಸ್ಥಾನಕ್ಕಾಗಿಯೇ ಈಗ ಕಾಂಗ್ರೆಸ್ನಲ್ಲಿ ಯುದ್ಧ ಶುರುವಾಗಿದೆ. ಸಿಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಕೊನೆ ಹಂತದ ಆಟ ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಖಾಲಿ ಇರೋ ಸ್ಥಾನ ಯಾರ ಪಾಲಾಗುತ್ತೆ? ಉಮಾಶ್ರೀಗ, ಲಕ್ಷ್ಮೀ ಹೆಬ್ಬಾಳ್ಕರ್ಗ, ಇಲ್ಲ ಗಾಯತ್ರಿಗೆ ಸಿಗುತ್ತಾ? ಒಂದು ವೇಳೆ ಕೊನೆ ಕ್ಷಣದಲ್ಲಿ ಅಚ್ಚರಿಯ ಅಭ್ಯರ್ಥಿಗೆ ದಿಲ್ಲಿ ನಾಯಕರು ಏನಾದರೂ ಮಣೆ ಹಾಕ್ತಾರಾ? ರಾಜೀನಾಮೆ ಕೊಡೋದಕ್ಕೆ 5ಕ್ಕೂ ಹೆಚ್ಚು ನಾಯಕರು ರೆಡಿಯಾಗಿದ್ದಾರೆ. ಇದರಿಂದ ಪಕ್ಷಕ್ಕೆ ದೊಡ್ಡ ಶಾಕ್ ಕಾದಿದೆಯಾ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮೊದಲಿಗೆ ಗಾಯತ್ರಿ ಅವರಿಗೆ ಸಿಕ್ಕಿದ ಸಚಿವೆ ಸ್ಥಾನ ಕೈ ತಪ್ಪಿದ ಹೇಗೆ? ಈ ಸ್ಥಾನಕ್ಕೀಗ ಯಾರೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ಆತ್ಮೀಯರೇ, ದಿಲ್ಲಿ ನಾಯಕರಿಗೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪ್ರತ್ಯೇಕವಾಗಿಯೇ ಪಟ್ಟಿ ನೀಡಿದ್ರು. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನೋ ಕಾರಣಕ್ಕೆ ತಮ್ಮದೇ ಲಿಸ್ಟ್ ರೆಡಿ ಮಾಡಿದ್ರು. ಅದರಂತೆ ಮಹಿಳಾ ಕೋಟದಲ್ಲಿ ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಉಮಾಶ್ರೀ ಹೆಸರಿತ್ತು ಅಂತ ಹೇಳಲಾಗ್ತಾ ಇದೆ. ಅತ್ತ ಡಿಕೆಶಿ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಒತ್ತಡ ಹೇರಿದ್ರು ಅಂತ ಸುದ್ದಿಯಾಗ್ತಾ ಇದೆ. ಈ ವಿಷಯವಾಗಿ ದಿಲ್ಲಿ ನಾಯಕರ ಎದುರಲ್ಲೂ ಚರ್ಚೆಗಳಾಗಿತ್ತು. ಆದರೆ ಸಿದ್ದು ಆಗಲಿ ಡಿಕೆಶಿ ಆಗಲಿ ಒಮ್ಮತದ ನಿರ್ಧಾರಕ್ಕೆ ಬಂದಿರಲಿಲ್ಲ. ಇಬ್ಬರೂ ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ನಿರ್ಧಾರದಲ್ಲಿದ್ರು. ಹೀಗಾಗಿ ಮಹಿಳಾ ಸಚಿವ ಸ್ಥಾನ ಅನ್ನೋದು ದಿಲ್ಲಿ ನಾಯಕರಿಗೂ ಕಗ್ಗಂಟಾಗಿತ್ತು. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿಯೇ ಹೊಸ ಹೆಸರನ್ನ ಆಯ್ಕೆ ಮಾಡಿದ್ರು. ಸುರ್ಜೇವಾಲಾ ಸಲಹೆಯಂತೆ ಚಿಕ್ಕಮಗಳೂರಿನ ಪರಿಷತ್ ನಾಯಕಿ ಗಾಯತ್ರಿ ಶಾಂತೇಗೌಡಗೆ ಮಣೆ ಹಾಕಲಾಗಿತ್ತು. ನಿಷ್ಠಾವಂತ ಕಾರ್ಯಕರ್ತೆ, ಜೊತೆಗೆ ದಿಲ್ಲಿ ನಾಯಕರ ಜೊತೆಗೂ ಸಂಪರ್ಕದಲ್ಲಿರೋ ನಾಯಕಿ. ಅಷ್ಟೇ ಅಲ್ಲದೆ ಕುರುಬ ಸಮುದಾಯದ ನಾಯಕಿ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಗಾಯತ್ರಿ ಅವರಿಗೆ ಮಣೆ ಹಾಕಲಾಗಿತ್ತು. ಪಟ್ಟಿಯಲ್ಲೂ ಕೂಡ ಇವರ ಹೆಸರು ಫೈನಲ್ ಆಗಿ ಅನೌನ್ಸ್ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಎಲ್ಲವೂ ತಲೆ ಕೆಳಗಾಗಿ ಹೋಯಿತು. ಗಾಯತ್ರಿ ಅವರನ್ನ ತಮ್ಮ ನಿವಾಸಕ್ಕೆ ಕರೆಯಿಸಿಕೊಂಡ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸದಂತೆ ಸೂಚನೆ ನೀಡಿದ್ರು ಎನ್ನಲಾಗ್ತಾ ಇದೆ. ಹೀಗಾಗಿಯೇ 20 ಸಚಿವರಲ್ಲಿ 19 ಮಂದಿ ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿರೋದು. ಗಾಯತ್ರಿ ಅವರ ಹೆಸರು ಹೋಲ್ಡ್ನಲ್ಲಿರೋದ್ರಿಂದ ಈ ಸ್ಥಾನಕ್ಕೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಸದ್ಯದ ಮಟ್ಟಿಗೆ ಡಿಕೆಶಿ ಸಂಪುಟದಲ್ಲಿ ಒಬ್ಬ ಮಹಿಳಾ ನಾಯಕಿ ಇಲ್ಲ. ಬರೀ ಪುರುಷರಿಗಷ್ಟೇ ಸಚಿವ ಸ್ಥಾನ ನೀಡಲಾಗಿದೆ. ಇದು ಸಾಮಾಜಿಕ ನ್ಯಾಯದ ಬಗ್ಗೆಯೂ ಪ್ರಶ್ನೆ ಎತ್ತುವಂತೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಲ್ಲ ಅನ್ನೋ ಚರ್ಚೆ ಹುಟ್ಕೊಳ್ಳುವಂತೆ ಮಾಡಿದೆ. ಹೀಗಾಗಿ ಉಳಿದಿರೋ ಒಂದು ಸ್ಥಾನವನ್ನ ಮಹಿಳೆಯರಿಗೆ ನೀಡಲೇಬೇಕಾದ ಅನಿವಾರ್ಯತೆ ಇದೆ. ಆದರೆ ಈ ಸ್ಥಾನವನ್ನ ತಾವೇ ಪಡಿಬೇಕು ಅಂತ ಉಮಾಶ್ರೀ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊನೆ ಹಂತದ ಸರ್ಕಸ್ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕೂಡ ಒತ್ತಡದ ಮೇಲೆ ಒತ್ತಡ ಹೇರ್ತಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಸಚಿವ ಸ್ಥಾನ ಈ ಮೂವರಲ್ಲಿ ಒಬ್ಬರಿಗೆ ಸಿಗುತ್ತಾ ಅಥವಾ ಬೇರೆಯವರಿಗೆ ದಿಲ್ಲಿ ನಾಯಕರು ಮಣೆ ಹಾಕ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಆತ್ಮೀಯರೇ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ. ಸಚಿವ ಸ್ಥಾನ ಸಿಗದವರು ಪಕ್ಷ ಬಿಡೋದಕ್ಕೂ ರೆಡಿಯಾಗಿದ್ದಾರೆ. ಶಾಸಕರ ಬೆಂಬಲಿಗರಂತೂ ರಾಜೀನಾಮೆ ಪರ್ವವನ್ನೇ ಶುರು ಮಾಡಿದ್ದಾರೆ. ಹೀಗಾಗಿ 8ಕ್ಕೂ ಹೆಚ್ಚು ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ಮಾಧ್ಯಮಗಳ ಮುಂದೆ ತಾವೇ ರಾಜೀನಾಮೆ ನೀಡೋದಾಗಿಯೂ ಹೇಳಿದ್ದಾರೆ. ಅಂಥವರಲ್ಲಿ ಮುಂಚೂಣಿಯಲ್ಲಿರೋದು ಯಶವಂತ ರಾಯಗೌಡ ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, ಪ್ರಿಯಾಕೃಷ್ಣ, ಎಂ ಕೃಷ್ಣಪ್ಪ, ಟಿ.ಬಿ. ಜಯಚಂದ್ರ, ಎನ್.ವೈ. ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡ ಹಾಗೂ ಸಂಗಮೇಶ್ ರಾಜೀನಾಮೆ ನೀಡೋದಾಗಿ ಹೇಳಿದ್ದಾರೆ. ಅಲ್ಲದೆ ಅತೃಪ್ತ ಶಾಸಕರು ಸಭೆ ಕೂಡ ನಡೆಸ್ತಿದ್ದಾರೆ. ಇದು ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಶಾಸಕರನ್ನ ಮನವೊಲಿಸೋದಕ್ಕೆ ರಾಜ್ಯ ನಾಯಕರಿಗೆ ಟಾಸ್ಕ್ ನೀಡಲಾಗಿದೆ. ಅಲ್ಲದೆ ಒಂದು ವೇಳೆ ರಾಜೀನಾಮೆ ಬೆದರಿಕೆ ಹಾಕಿದ್ರೆ ಸ್ವೀಕರಿಸಿ ಅಂತಾನೂ ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರಂತೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಬಿಜೆಪಿ ನಾಯಕರು ಹೊಸ ಆಟ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನ ದೊಡ್ಡ ಮಟ್ಟದ ನಾಯಕರು ಬಿಜೆಪಿಗೆ ಬರ್ತಾರೆ. ಸದ್ಯದಲ್ಲೇ ಸರ್ಕಾರ ಉರುಳುತ್ತೆ ಅನ್ನೋ ಬಾಂಬ್ ಹಾಕ್ತಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತ ಬೆಳವಣಿಗೆಗಳೇ ಈಗ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರೆ. ನಿನ್ನೆಯ ಪದಗ್ರಹಣ ಕಾರ್ಯಕ್ರಮಕ್ಕೂ ಬಾರದೆ ಮೌನವಾಗಿದ್ದಾರೆ. ಜೊತೆಗೆ ಸಿದ್ದು ಆಪ್ತರಿಗೂ ಈ ಬಾರಿ ಮಣೆ ಹಾಕಿಲ್ಲ.
ಸಿದ್ದು ಮಾತಿಗೂ ದೊಡ್ಡ ಮಟ್ಟದಲ್ಲಿ ಮಹತ್ವ ಸಿಕ್ಕಿಲ್ಲ. ಇನ್ನೊಂದ್ ಕಡೆ 3-4 ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಇದೆ. ಹೀಗಾಗಿ ಯಾವುದೇ ನಿರ್ಧಾರ ಹೊರಬಿದ್ರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಮುಂದಿನ ಚುನಾವಣೆಗೆ ಇನ್ನೇನು 1.5 ವರ್ಷ ಮಾತ್ರ ಬಾಕಿ ಇರೋದು. ಹೀಗಾಗಿ ಕೊನೆ ಹೊತ್ತಲ್ಲಿ ಪಕ್ಷಕ್ಕೆ ಕೈ ಕೊಟ್ರೂ ಅಚ್ಚರಿ ಇಲ್ಲ. ರಾಜಕೀಯಕ್ಕೆ ಬರೋದೇ ಅಧಿಕಾರಕ್ಕಾಗಿ. ಈಗ ಅಧಿಕಾರವೇ ಸಿಕ್ಕಿಲ್ಲ ಅಂದಮೇಲೆ ಪಕ್ಷದಲ್ಲಿ ಇರೋದ್ಯಾಕೆ ಅನ್ನೋ ನಿರ್ಧಾರಕ್ಕೆ ಬಂದ್ರೂ ಅಚ್ಚರಿ ಇಲ್ಲ. ನೋಡೋಣ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗಲಿದೆ ಅನ್ನೋದನ್ನ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.